ನಮಸ್ಕಾರ ಸ್ನೇಹಿತರೆ. ಈ ಅಮೆರಿಕಾದಲ್ಲಿ ಜೆಫ್ರಿ ಎಪ್ಸ್ಟೀನ್ ಅನ್ನೋ ಒಬ್ಬ ಘೋರ ಕಿರಾತಕ ಇದ್ದನಲ್ಲ, ಆತ ಮಾಡಿದ ಅತಿ ದೊಡ್ಡ ಲೈಂಗಿಕ ಹಗರಣದ ಆ ಎಪ್ಸ್ಟೀನ್ ಫೈಲ್ಸ್ ಯಾವಾಗ ಅಮೆರಿಕಾದ ಕೋರ್ಟ್ ಆದೇಶದಂತೆ ಒಂದೊಂದೇ ಪುಟ ತೆರೆದುಕೊಳ್ಳೋಕೆ ಶುರುವಾಯಿತೋ, ಇಡೀ ವಿಶ್ವದ ಘಟಾನುಘಟಿ ನಾಯಕರ ಎದೆಯಲ್ಲಿ ನಡುಕ ಶುರುವಾಗಿದೆ. ಈ ಎಪ್ಸ್ಟೀನ್ ಎಂಥ ವಿಕೃತ ಮನಸ್ಸಿನ ಅಸಾಮಿ ಅಂದ್ರೆ, ಅಮೆರಿಕಾದ ಯಾವುದೋ ಒಂದು ಖಾಸಗಿ ದ್ವೀಪದಲ್ಲಿ ಅಕ್ಷರಶಃ ಹೆಣ್ಣು ಮಕ್ಕಳ ನರಕವನ್ನೇ ಸೃಷ್ಟಿಸಿದ್ದ. ಅಮಾಯಕ ಅಪ್ರಾಪ್ತ ಬಾಲಕಿಯರನ್ನ ವಿಮಾನಗಳಲ್ಲಿ ಎತ್ತಾಕಿಕೊಂಡು ಬಂದು ಅವರನ್ನ ಲೈಂಗಿಕ ದಂಧೆಗೆ ತಳ್ಳುತ್ತಾ ವಿಶ್ವದ ಪ್ರಭಾವಿ ರಾಜಕಾರಣಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳು, ಹಾಲಿ ಮಾಜಿ ಅಧ್ಯಕ್ಷರು ಮತ್ತು ರಾಜಮನೆತನದವರನ್ನೇ ತನ್ನ ಕಾಮದ ಜಾಲದಲ್ಲಿ ಸಿಲುಕಿಸಿಕೊಂಡಿದ್ದ. ಈಗ ಈ ಫೈಲ್ಸ್ ರಿಲೀಸ್ ಆಗ್ತಿದ್ದಂತೆ ಯಾರ್ಯಾರ ಅಸಲಿ ಬಣ್ಣ ಬೀದಿಗೆ ಬರುತ್ತೋ ಅನ್ನೋ ಆತಂಕ ಇಡೀ ಜಗತ್ತನ್ನ ಆವರಿಸಿದೆ. ಈ ರಹಸ್ಯಗಳ ಬಾಂಬ್ ಎಷ್ಟು ಶಕ್ತಿಯುತವಾಗಿದೆ ಅಂದ್ರೆ, ಇದರ ಶಾಖ ಈಗ ಅಟ್ಲಾಂಟಿಕ್ ಸಾಗರ ದಾಟಿ ಹೋಗಿ ಇಂಗ್ಲೆಂಡ್ ಅಂದ್ರೆ ಯುಕೆಯ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಅವರ ಕುರ್ಚಿಗೆ ಬೆಂಕಿ ಹಚ್ಚಿದೆ. ಸ್ಟಾರ್ಮರ್ ಅವರು ನೇರವಾಗಿ ಈ ಕಿರಾತಕನ ದಂಧೆಯಲ್ಲಿ ಭಾಗಿಯಾಗಿಲ್ಲದೇ ಇರಬಹುದು, ಆದರೆ ಅವರು ಮಾಡಿಕೊಂಡ ಒಂದು ಮಹಾ ಎಡವಟ್ಟು ಈಗ ಅವರನ್ನ ರಾಜೀನಾಮೆಯ ಅಂಚಿಗೆ ತಂದು ನಿಲ್ಲಿಸಿದೆ. ಅಮೆರಿಕಾದಲ್ಲಿ ಈ ಎಪ್ಸ್ಟೀನ್ ಜೊತೆ ಮೋಜು ಮಸ್ತಿ ಮಾಡಿ ದೇಶದ ಪರಮ ರಹಸ್ಯ ದಾಖಲೆಗಳನ್ನೇ ಮಾರಿ ತಿಂದಿರೋ ದ್ರೋಹಿಗಳ ಜೊತೆ ಸ್ಟಾರ್ಮರ್ ಸಾಹೇಬರ ಆಪ್ತರಿಗೆ ಲಿಂಕ್ ಇರೋದು ಈಗ ಎವಿಡೆನ್ಸ್ ಸಮೇತ ಜಗಜ್ಜಾಹೀರಾಗಿದೆ. ಇದೇ ಈಗ ಇಡೀ ಬ್ರಿಟನ್ ರಾಜಕೀಯದಲ್ಲಿ ಅಕ್ಷರಶಃ ಸುನಾಮಿ ಎಬ್ಬಿಸಿರೋದು. ಈ ಎಪ್ಸ್ಟೀನ್ ಫೈಲ್ಸ್ಗೂ ಕಿಯರ್ ಸ್ಟಾರ್ಮರ್ಗೂ ಏನ್ ಸಂಬಂಧ, ಈಗ ಇವರು ಯಾಕೆ ರಾಜೀನಾಮೆ ಕೊಡೋಕೆ ಹೋಗ್ತಿದ್ದಾರೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೂ ನೀವಿನ್ನೂ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಇಡೀ ರಾಜಕೀಯ ಸುನಾಮಿ ಶುರುವಾಗಿದ್ದು ಹೇಗೆ ಅಂತ ನೀವು ಸ್ವಲ್ಪ ಆಳವಾಗಿ ನೋಡೋದಾದ್ರೆ, ಇದಕ್ಕೆ ಮೇನ್ ಕಾರಣ ಪೀಟರ್ ಮ್ಯಾಂಡರ್ಸನ್ ಅನ್ನೋ ಒಬ್ಬ ಲೇಬರ್ ಪಾರ್ಟಿಯ ಘಟಾನುಘಟಿ ನಾಯಕ. ನೋಡಿ ಮಿತ್ರರೇ, ಈ ಮ್ಯಾಂಡರ್ಸನ್ ಅಂದ್ರೆ ಯುಕೆಯಲ್ಲಿ ಸುಮ್ಮನೆ ಅಲ್ಲ, ಆತ ಅಲ್ಲಿನ ರಾಜಕೀಯದ ಕಿಂಗ್ ಮೇಕರ್ ಇದ್ದ ಹಾಗೆ. ಸ್ಟಾರ್ಮರ್ ಅವರು ಪ್ರಧಾನಿಯಾದ ಮೇಲೆ ಈ ಮ್ಯಾಂಡರ್ಸನ್ನ ಅತಿ ಪ್ರಭಾವಿ ಹುದ್ದೆಯಾದ ಅಮೆರಿಕಾದ ರಾಯಭಾರಿಯಾಗಿ ನೇಮಕ ಮಾಡ್ತಾರೆ. ಈ ಪೋಸ್ಟ್ ಅಂದ್ರೆ ಸಾಧಾರಣ ವಿಷಯ ಅಲ್ಲ. ಇಡೀ ಇಂಗ್ಲೆಂಡ್ನ ಮರ್ಯಾದೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು ಅಮೆರಿಕಾದಲ್ಲಿ ಇವರ ಕೈಯಲ್ಲೇ ಇರುತ್ತೆ. ಆದ್ರೆ ಯಾವಾಗ ಈ ಎಪ್ಸ್ಟೀನ್ ಫೈಲ್ಸ್ ಹೊರಬಂತೋ, ಈ ಮ್ಯಾಂಡರ್ಸನ್ ಸಾಹೇಬರ ಅಸಲಿ ಮುಖವಾಡ ಕಳಚಿಬಿತ್ತು. ಈತ ಆ ಕಿರಾತಕ ಎಪ್ಸ್ಟೀನ್ ಜೊತೆ ಎಷ್ಟು ಆಪ್ತನಾಗಿದ್ದ ಅಂದ್ರೆ, ಅವರ ಮೋಜು ಮಸ್ತಿಯ ಫೋಟೋಗಳು ಮತ್ತು ವಿಡಿಯೋಗಳು ಈಗ ಇಂಟರ್ನೆಟ್ನಲ್ಲಿ ಬೆಂಕಿಯಂತೆ ಹರಡ್ತಾ ಇವೆ. ಅಷ್ಟೇ ಅಲ್ಲ ಬಾಸ್, ಇವನು ಕೇವಲ ಮೋಜು ಮಾಡಿದಷ್ಟೇ ಅಲ್ಲ, ತನ್ನ ದೇಶಕ್ಕೆ ದ್ರೋಹ ಬಗೆದು ಯುಕೆಯ ಪರಮ ರಹಸ್ಯ ದಾಖಲೆಗಳನ್ನ ಈ ದಲ್ಲಾಳಿ ಎಪ್ಸ್ಟೀನ್ಗೆ ವರ್ಗಾಯಿಸಿದ್ದಾನೆ. ಅದಕ್ಕೆ ಪ್ರತಿಯಾಗಿ ಕೋಟಿ ಕೋಟಿ ಹಣವನ್ನ ಲಂಚದ ರೂಪದಲ್ಲಿ ಬ್ಯಾಂಕ್ ಮೂಲಕವೇ ಪಡೆದಿದ್ದಾನೆ ಅನ್ನೋದು ಈಗ ತನಿಖೆಯಲ್ಲಿ ಬಯಲಾಗಿದೆ. ಯಾವಾಗ ಈ ವಿಷಯ ಸ್ಫೋಟ ಆಯಿತೋ, ಸ್ಟಾರ್ಮರ್ ಅವರು ದಿಕ್ಕೇ ತೋಚದೆ ಜನರ ಮುಂದೆ ಬಂದು, ನನಗೆ ಇಷ್ಟೊಂದು ಗಂಭೀರ ವಿಷಯ ಗೊತ್ತಿರಲಿಲ್ಲ, ನನ್ನಿಂದ ತಪ್ಪಾಗಿದೆ ಅಂತ ಕ್ಷಮೆ ಕೇಳಿ ಮ್ಯಾಂಡರ್ಸನ್ನ ರಾಯಭಾರಿ ಪಟ್ಟಕ್ಕೆ ಶಿಫಾರಸು ಮಾಡಿದ ತನ್ನಿಬ್ಬರು ಆಪ್ತರನ್ನೇ ಕೆಲಸದಿಂದ ಕಿತ್ತಾಕಿ ನೈತಿಕತಾ ಪ್ರದರ್ಶನ ಮಾಡೋಕೆ ಹೋದ್ರು. ಆದ್ರೆ ಅಲ್ಲಿನ ಜನ ಮತ್ತು ಸ್ವತಃ ಲೇಬರ್ ಪಾರ್ಟಿಯ ಒಳಗಿರೋ ನಾಯಕರೇ ಈಗ, ಇಷ್ಟೆಲ್ಲ ಭ್ರಷ್ಟಾಚಾರ ನಿಮ್ಮ ಮೂಗಿನ ಕೆಳಗೆ ನಡೀತಿದ್ರು ನೀವು ಸುಮ್ಮನಿದ್ರಲ್ಲ, ಈಗ ನೀವು ಯಾಕೆ ಆ ಸೀಟಲ್ಲಿ ಕೂರ್ಬೇಕು, ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಬೆನ್ನು ಬಿದ್ದಿದ್ದಾರೆ. ಇದು ಸ್ಟಾರ್ಮರ್ ಅವರಿಗೆ ಅಕ್ಷರಶಃ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇಲ್ಲಿಯವರೆಗೆ ಇಂಗ್ಲೆಂಡ್ನ ಒಳಜಗಳದ ಕಥೆ ಆಯಿತು, ಆದರೆ ನಮಗೆ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಇದರಿಂದ ಏನು ತಲೆಬಿಸಿ ಅಂತ ನೀವು ಕೇಳಬಹುದು. ಅಲ್ಲಿಗೆ ಬರ್ತೀನಿ ಕೇಳಿ. ಇಲ್ಲಿರೋದು ಅಸಲಿ ಟ್ವಿಸ್ಟ್ ಮತ್ತು ನಮಗೆ ಕಾಡುತ್ತಿರುವ ಅತಿ ದೊಡ್ಡ ಆತಂಕ. ಒಂದು ವೇಳೆ ಈ ಹಗರಣದ ಬೇಗೆಗೆ ಬೆಂದು ಕಿಯರ್ ಸ್ಟಾರ್ಮರ್ ಏನಾದರೂ ರಾಜೀನಾಮೆ ಕೊಟ್ಟು ಕುರ್ಚಿ ಖಾಲಿ ಮಾಡಿದ್ರೆ, ಮುಂದಿನ ಪ್ರಧಾನಿ ಪಟ್ಟಕ್ಕೆ ಇಡೀ ಯುಕೆಯಲ್ಲಿ ಅತಿ ಬಲವಾಗಿ ಕೇಳುತ್ತಿರುವ ಹೆಸರೇ ಶಬಾನಾ ಮೆಹಮೂದ್. ಈಕೆ ಸದ್ಯ ಯುಕೆಯ ಹೋಮ್ ಸೆಕ್ರೆಟರಿ, ಅಂದ್ರೆ ನಮ್ಮ ದೇಶದ ಅಮಿತ್ ಶಾ ಅವರು ಮಾಡೋ ಅಷ್ಟೇ ಪವರ್ಫುಲ್ ಆದ ಗೃಹ ಮಂತ್ರಿಯ ಕೆಲಸ ಮಾಡ್ತಾ ಇದ್ದಾರೆ. ಈಕೆಯ ಹಿನ್ನೆಲೆ ನೋಡಿದ್ರೆ ನಮಗೆ ಯಾಕೆ ನಡುಕ ಶುರುವಾಗುತ್ತೆ ಅಂದ್ರೆ, ಈ ಶಬಾನಾಳ ಮೂಲ ಇರೋದು ನಮಗೂ ಪಾಕಿಸ್ತಾನಕ್ಕೂ ಯಾವತ್ತೂ ಕಿರಿಕಿರಿ ಇರೋ, ಯಾವತ್ತೂ ಜಗಳಕ್ಕೆ ಕಾರಣವಾಗಿರೋ ಪಿಒಕೆ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ. ಟೆಕ್ನಿಕಲಿ ಪಿಒಕೆ ನಮ್ಮದೇ ಆಗಿರೋದ್ರಿಂದ ಈಕೆ ಭಾರತ ಮೂಲದವಳು ಅಂತ ನಾವು ಖುಷಿ ಪಡೋ ಹಾಗಿಲ್ಲ, ಯಾಕಂದ್ರೆ ಈಕೆಯ ಪೂರ್ಣ ನಿಷ್ಠೆ ಇರೋದು ಪಾಕಿಸ್ತಾನಕ್ಕೆ. ಈಕೆ ಎಂಥವಳು ಅಂದ್ರೆ,
2019ರಲ್ಲಿ ನಮ್ಮ ಮೋದಿ ಸರ್ಕಾರ ಆರ್ಟಿಕಲ್ 370 ರದ್ದು ಮಾಡಿ ಕಾಶ್ಮೀರವನ್ನ ಭಾರತದ ಅವಿಭಾಜ್ಯ ಅಂಗ ಅಂತ ಗಟ್ಟಿಯಾಗಿ ಹೇಳಿದಾಗ ಲಂಡನ್ನಲ್ಲಿರೋ ನಮ್ಮ ರಾಯಭಾರ ಕಚೇರಿ ಹೈಕಮಿಷನ್ ಮುಂದೆ ನಿಂತು ಭಾರತದ ವಿರುದ್ಧ ವಿಷ ಕಾರಿದವಳು. ಕಾಶ್ಮೀರವನ್ನ ಭಾರತ ಆಕ್ರಮಿಸಿಕೊಂಡಿವೆ, ಅಲ್ಲಿ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೊಬ್ಬೆ ಹೊಡೆಯೋ ಈಕೆ ಪಕ್ಕಾ ಪಾಕಿಸ್ತಾನ್ ಏಜೆಂಟ್ ಥರ ಆಡುವ ನಾಯಕಿ. ಈಕೆಯ ಕೈಗೆ ಇಡೀ ಇಂಗ್ಲೆಂಡ್ ದೇಶದ ಅಧಿಕಾರ ಸಿಕ್ಕಿದ್ದೇ ಆದರೆ ಭಾರತಕ್ಕೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಸಿಗಬೇಕಾದ ರಾಜತಾಂತ್ರಿಕ ಬೆಂಬಲಕ್ಕೆ ದೊಡ್ಡ ಕುತ್ತು ಬರೋದು ಗ್ಯಾರಂಟಿ. ಈಕೆ ಪ್ರಧಾನಿಯಾದರೆ ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಇಂಗ್ಲೆಂಡ್ನಿಂದ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗುತ್ತೆ. ಇದು ನಮ್ಮ ದೇಶದ ಭದ್ರತೆ ಮತ್ತು ಗೌರವಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಲಿದೆ. ಈಗ ನೀವೇ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ ಮಿತ್ರರೇ, ಇಂಥ ಒಬ್ಬ ಪಕ್ಕಾ ಪ್ರೋ ಪಾಕಿಸ್ತಾನಿ ನಾಯಕಿ ಇಂಗ್ಲೆಂಡ್ನ ಪ್ರಧಾನಿ ಪಟ್ಟಕ್ಕೆ ಕೂತರೆ ಭಾರತಕ್ಕೆ ಆಗೋ ಅಪಾಯ ಅಷ್ಟಿಷ್ಟಲ್ಲ. ಈಗಾಗಲೇ ಇಂಗ್ಲೆಂಡ್ ದೇಶ ಖಲಿಸ್ತಾನಿ ಉಗ್ರರಿಗೆ ಮತ್ತು ಭಾರತ ವಿರೋಧಿಗಳಿಗೆ ಒಂದು ರೀತಿ ಸೇಫ್ ಹೇವನ್ ಅಂದ್ರೆ ಸುರಕ್ಷಿತ ಅಡಗುತಾಣ ಆಗಿಬಿಟ್ಟಿದೆ ಅನ್ನೋದು ಜಗತ್ತಿಗೆ ಗೊತ್ತಿರೋ ವಿಷಯ. ನಮ್ಮ ದೇಶದ ವಿರುದ್ಧ ಸಂಚು ರೂಪಿಸುವ ಆ ಖಲಿಸ್ತಾನಿ ಕ್ರಿಮಿಗಳು ಲಂಡನ್ ಬೀದಿಗಳಲ್ಲಿ ನಮ್ಮ ಬಾವುಟಕ್ಕೆ ಅಪಮಾನ ಮಾಡ್ತಾ ಅಟ್ಟಹಾಸ ಮಾಡ್ತಾ ಇದ್ದಾರೆ. ಭಾರತ ಸರ್ಕಾರ ಇಷ್ಟು ವರ್ಷ ನಿರಂತರವಾಗಿ ಕಷ್ಟಪಟ್ಟು ರಾಜತಾಂತ್ರಿಕ ಒತ್ತಡ ಹಾಕಿ ಇಂಗ್ಲೆಂಡ್ ಸರ್ಕಾರದ ಮನವೊಲಿಸಿ ಆ ದೇಶದ್ರೋಹಿಗಳನ್ನ ಸ್ವಲ್ಪ ಮಟ್ಟಿಗೆ ಹದ್ದುಬಸ್ತಿನಲ್ಲಿ ಇಟ್ಟಿತ್ತು. ಆದರೆ ಈ ಶಾಬಾನಾ ಮೆಹಮೂದ್ ಏನಾದರೂ ಪ್ರಧಾನಿ ಪಟ್ಟಕ್ಕೆ ಬಂದ್ರೆ ಆ ಖಲಿಸ್ತಾನಿಗಳಿಗೂ ಮತ್ತು ಪಾಕ್ ಪ್ರೇರಿತ ಉಗ್ರರಿಗೂ ಇನ್ನೂ ಆನೆ ಬಲ ಬಂದಂತಾಗುತ್ತೆ. ಅವರು ಮತ್ತೆ ಇಂಗ್ಲೆಂಡ್ ಮಣ್ಣಿನಲ್ಲಿ ಚಿಗುರುಕೊಂಡು ಭಾರತದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ವಿಷ ಕಾರೋಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ ಬಾಸ್, ಇವತ್ತು ಯುಕೆ ಅನ್ನೋದು ಕ್ರಿಶ್ಚಿಯನ್ ರಾಷ್ಟ್ರ ಅನ್ನೋ ಹೆಸರಿಗಷ್ಟೇ ಇದೆ. ಅಲ್ಲಿ ಅತಿಯಾದ ಮತ್ತು ಬೇಕಾಬಿಟ್ಟಿ ಜಾತ್ಯತೀತತೆಯ ಹೆಸರಿನಲ್ಲಿ ರಾಡಿಕಲ್ ವಿಚಾರಧಾರೆಗಳು ಎಷ್ಟು ವೇಗವಾಗಿ ಹರಡ್ತಾ ಇದೆ ಅಂದ್ರೆ ಸ್ವತಃ ಮುಸ್ಲಿಂ ರಾಷ್ಟ್ರವಾದ ಯುಎಇ ಕೂಡ ಯುಕೆಯ ಯೂನಿವರ್ಸಿಟಿಗಳಲ್ಲಿ ವಿಪರೀತ ಮೂಲಭೂತವಾದ ಬೆಳೀತಾ ಇದೆ. ಅಲ್ಲಿ ಓದೋದು ನಮ್ಮ ದೇಶದ ಭದ್ರತೆಗೆ ಮಾರಕ ಅಂತ ಕಠಿಣವಾದ ನಿರ್ಧಾರ ತಗೊಂಡಿದೆ ಅಂದ್ರೆ ಪರಿಸ್ಥಿತಿ ಎಷ್ಟು ಕೈಮೀರಿ ಹೋಗಿದೆ ಅಂತ ನೀವೇ ಲೆಕ್ಕ ಹಾಕಿ. ಅಂದು ಭಾರತವನ್ನ ಇಬ್ಭಾಗ ಮಾಡಿ ಕಾಶ್ಮೀರ ಸಮಸ್ಯೆಯನ್ನ ಹುಟ್ಟುಹಾಕಿದ ಇದೇ ಯುಕೆ ಇವತ್ತು ಅದೇ ಕಾಶ್ಮೀರದ ಮೂಲದ ಒಬ್ಬಳು ಭಾರತ ವಿರೋಧಿ ಮನಸ್ಥಿತಿಯ ಒಬ್ಬಳು ಮಹಿಳೆ ಇಡೀ ಯುಕೆಯನ್ನ ಆಳುವ ಸನ್ನಿವೇಶ ಬಂದು ನಿಂತಿದೆ ಅಂದ್ರೆ ಕಾಲಚಕ್ರದ ಮಹಿಮೆ ನೋಡಿ. ಭಾರತದ ಪಾಲಿಗೆ ಇದೊಂದು ದೊಡ್ಡ ತಲೆಬಿಸಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎದುರಾಗಲಿರುವ ಬಹುದೊಡ್ಡ ರಾಜತಾಂತ್ರಿಕ ಸವಾಲು ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಕೊನೆಯದಾಗಿ ಒಂದು ಮಾತು, ಅಂದು ಕಾಶ್ಮೀರದ ಸಮಸ್ಯೆಯನ್ನ ನಮಗೆ ಬಳುವಳಿಯಾಗಿ ಕೊಟ್ಟವರು ಇದೇ ಬ್ರಿಟಿಷರು. ಅಂದು ಅವರು ಹಚ್ಚಿದ ಬೆಂಕಿ ಇವತ್ತಿಗೂ ಉರಿಯುತ್ತಲೇ ಇದೆ. ಆದರೆ ಕಾಲಚಕ್ರದ ಮಹಿಮೆ ನೋಡಿ, ಯಾವ ಕಾಶ್ಮೀರದ ವಿಚಾರದಲ್ಲಿ ಅವರು ಭಾರತಕ್ಕೆ ಅನ್ಯಾಯ ಮಾಡಿದರೋ ಇವತ್ತು ಅದೇ ಕಾಶ್ಮೀರದ ಮೂಲದ ಭಾರತ ವಿರೋಧಿ ಮನಸ್ಥಿತಿಯ ಒಬ್ಬಳು ಮಹಿಳೆ ಇಡೀ ಯುಕೆಯನ್ನ ಆಳುವ ಸನ್ನಿವೇಶ ಬಂದು ನಿಂತಿದೆ. ಇದು ಕೇವಲ ಯುಕೆಯ ರಾಜಕೀಯದ ಬದಲಾವಣೆಯಲ್ಲ, ಇದು ಭಾರತದ ಪಾಲಿಗೆ ಮುಂದಿನ ದಿನಗಳಲ್ಲಿ ಎದುರಾಗಲಿರುವ ದೊಡ್ಡ ರಾಜತಾಂತ್ರಿಕ ಸವಾಲು. ಈ ಎಪ್ಸ್ಟೀನ್ ಫೈಲ್ಸ್ ಎನ್ನುವ ಕರಾಳ ಕಡತ ಈಗ ಏನೆಲ್ಲ ಬದಲಾವಣೆ ತರುತ್ತೋ ಕಾದು ನೋಡಬೇಕಾಗಿದೆ. ಈ ಇಡೀ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಶಬಾನಾ ಮೆಹಮೂದ್ ಪ್ರಧಾನಿಯಾದರೆ ಭಾರತ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ ನಿಮಗೆ ಅನ್ನಿಸುತ್ತೆ? ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಳವಾದ ಮತ್ತು ರೋಚಕ ಮಾಹಿತಿಗಳಿಗಾಗಿ ನಿಮ್ಮ ನೆಚ್ಚಿನ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.